ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನವನಿಧಿಗಳ ಒಡೆಯನೇ ಕುಬೇರ. ಕುಬೇರನನ್ನ ಉತ್ತರ ದಿಕ್ಕಿನ ಒಡೆಯನೆಂದು ಕರೆಯಲಾಗತ್ತೆ. ಕುಬೇರನ ಅನುಗ್ರಹವಿದ್ದರೆ ಬಡವನು ಬಲ್ಲಿದನಾಗಬಲ್ಲ, ಭಿಕ್ಷುಕನು ರಾಜನಾಗಿ ಮೆರೆಯಬಲ್ಲ. ಇದಕ್ಕೆ ನಾನಾ ಉದಾಹರಣೆಗಳು ಕಾಣಸಿಗ್ತವೆ. ಕುಬೇರನ ಸಂಪೂರ್ಣ ವಿವರಣೆಯ ವಿಡಿಯೋ ಮಾಡಿದ್ದೇವೆ, ದಯವಿಟ್ಟು ನೋಡದವರು ವೀಕ್ಷಿಸಿ. ಈ ವಿಡಿಯೋದ ಕೊನೆಯಲ್ಲಿ ಲಿಂಕ್ ಸಿಗುತ್ತೆ. ಸ್ನೇಹಿತರೆ, ಕುಬೇರನ ಜನ್ಮ ವೃತ್ತಾಂತವನ್ನು ನೋಡದೆ ಯಾವುದೇ ಮಾಹಿತಿಗಳು ಅಪೂರ್ಣ. ಹಾಗಾಗಿ ಮೊದಲಿಗೆ ಕುಬೇರನ ಜನನದ ಬಗ್ಗೆ ನೋಡೋದಾದರೆ, ಪುರಾಣಗಳಲ್ಲಿ ಕಾಣಸಿಗುವ ಪುಲಸ್ತ್ಯ ಪ್ರಜಾಪತಿಯು ತೃಣಬಿಂದುವಿನ ಮಗಳು ಮಾನಿನಿ ಅಥವಾ ಹವಿರ್ಭುವನ್ನ ವಿವಾಹವಾದ. ಅವರಿಗೆ ವಿಶ್ರವಸು ಎಂಬ ಮಗ ಜನಿಸಿದ. ವಿಶ್ರವಸು ಭಾರದ್ವಾಜನ ಮಗಳು ಇಲಬಿಲ ಅಥವಾ ದೈವ ವರ್ಣಿಣಿಯನ್ನ ವಿವಾಹವಾಗ್ತಾನೆ. ಈ ದಂಪತಿಗಳಿಗೆ ಜನಿಸಿದವನೇ ಕುಬೇರ. ಇನ್ನು ವಿಶ್ರವಸ್ಗೆ ಕೈಕಸಿ ಎಂಬ ರಾಕ್ಷಸಿಯ ಮೋಹಪಾಶದಲ್ಲಿ ಸಿಲುಕಿ ರಾವಣ, ಕುಂಭಕರ್ಣ, ವಿಭೀಷಣ ಹಾಗೂ ಶೂರ್ಪನಖಳು ಜನಿಸ್ತಾರೆ. ಹೀಗೆ ಕುಬೇರ ಹಾಗೂ ರಾವಣ ಸಹೋದರರು ದಾಯಾದಿಗಳಾಗಿಯೇ ಬದುಕಬೇಕಾಗತ್ತೆ. ಅವರಲ್ಲಿ ವಿಭೀಷಣ ಧರ್ಮಿಷ್ಠನಾಗಿ ಕುಬೇರನಿಗೆ ಕೃತಜ್ಞನಾಗಿರ್ತಾನೆ. ಹೀಗೆ ಕುಬೇರನ ಅಸ್ತಿತ್ವ ಕಾಣಸಿಗತ್ತೆ. ಅಷ್ಟಕ್ಕೂ ಇವತ್ತಿನ ಸಂಚಿಕೆಯಲ್ಲಿ ಕುಬೇರ ಗೋಸುಂಬೆಯಾಗಿದ್ದೇಕೆ, ಇದು ಶಾಪವ ಅಥವಾ ಪಿತೂರಿಯ ಅನ್ನೋದನ್ನು ಈ ಸಂಚಿಕೆಯಲ್ಲಿ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಎಲ್ಲ ವಿಧದ ತ್ವಚೆಯ ಸಮಸ್ಯೆಗಳಿಗೆ ಧೀಮಹಿ ಪ್ರಾಡಕ್ಟ್ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಕೇವಲ 3 ದಿನದಲ್ಲೇ ವ್ಯತ್ಯಾಸ ನೋಡ್ತೀರಾ. ಯಾವುದೇ ಅಡ್ಡ ಪರಿಣಾಮಗಳಿಲ್ಲ. ಕೆಮಿಕಲ್ ರಹಿತವಾದ 16 ನೈಸರ್ಗಿಕ ಪದಾರ್ಥಗಳ ಮಿಶ್ರಣದಿಂದ ತಯಾರಾದ 100% ಆರ್ಗ್ಯಾನಿಕ್ ಧೀಮಹಿ ಪ್ರಾಡಕ್ಟ್. ಹೆಚ್ಚಿನ ಮಾಹಿತಿಗಾಗಿ ಕೆಳಕಂಡ ದೂರವಾಣಿಗೆ ಸಂಪರ್ಕಿಸಿ. ಸ್ನೇಹಿತರೆ, ಕೃತಯುಗದಲ್ಲಿ ಒಮ್ಮೆ ದೇವತೆಗಳು ವರುಣನ ಬಳಿಗೆ ಹೋಗಿ ಕುಬೇರನಿಗಾಗಿ ಮಹಾಯಜ್ಞವೊಂದನ್ನು ನೆರವೇರಿಸಿದ ತರುವಾಯ, ಭವಿಷ್ಯದಲ್ಲಿ ನೀನು ಸಾಗರದಲ್ಲಿಯೇ ಎಲ್ಲ ನದಿಗಳ ದೇವತೆಯಾಗಿ ವಾಸಿಸು. ಸಾಗರ ಮತ್ತು ನದಿಗಳು ನಿನಗೆ ವಿಧೇಯರಾಗಿರಲಿ. ಚಂದ್ರನ ಮೇಲ್ಮೈ ಏನೇ ವ್ಯತ್ಯಾಸವಾದರೂ ಅದರಿಂದ ನಿನಗೂ ಪ್ರಭಾವ ಬೀರಲಿ ಎಂದು ಅನುಗ್ರಹಿಸಿದರು. ಆ ದಿನದಿಂದ ಕುಬೇರನು ಸಾಗರಗಳು, ನದಿಗಳು, ತೊರೆಗಳು ಇತ್ಯಾದಿಗಳಿಗೆ ಅಧಿಪತಿಯಾದ. ಹಾಗೆ ದೇವತೆಗಳೆಲ್ಲರೂ ಕುಬೇರನಿಗೆ ಅಪಾರ ಸಂಪತ್ತನ್ನು ನೀಡಿದ್ರು ಎಂಬ ಉಲ್ಲೇಖ ಶಲ್ಯಪರ್ವ ಅಧ್ಯಾಯ 47ರಲ್ಲಿ ಕಾಣಸಿಗತ್ತೆ. ತದನಂತರ ಕುಬೇರನು ಬ್ರಹ್ಮನನ್ನು ಮೆಚ್ಚಿಸಲು ಸಮುದ್ರದಲ್ಲಿ ಕ್ಷೀರವನ್ನ ನೀರಿನಲ್ಲಿ ಮುಳುಗಿಸಿ ಶೀರ್ಷಾಸನದಲ್ಲಿ 10,000 ವರ್ಷಗಳ ಕಾಲ ಕಠಿಣ ತಪಸ್ಸನ್ನು ಮಾಡಿದ. ಆದರೂ ಬ್ರಹ್ಮ ಒಲಿಯಲಿಲ್ಲ. ಇದರಿಂದ ನೊಂದ ಕುಬೇರನು ಸುತ್ತಲೂ ಪಂಚಾಗ್ನಿಯನ್ನ ನಿರ್ಮಿಸಿ ಅದರ ಮಧ್ಯದಲ್ಲಿ ಒಂದು ಕಾಲಿನ ಮೇಲೆ ನಿಂತು ಘೋರ ತಪಸ್ಸನ್ನು ಮಾಡಿದ. ಕುಬೇರನ ಅಧಮ್ಯ ಭಕ್ತಿಗೆ ಮೆಚ್ಚಿದ ಬ್ರಹ್ಮ ಪ್ರತ್ಯಕ್ಷನಾಗಿ ಏನು ವರಬೇಕು ಎಂದು ಕೇಳಿದ. ಆಗ ಕುಬೇರನು ತನ್ನನ್ನು ಲೋಕಪಾಲಕನನ್ನಾಗಿಯೂ ಸಂಪತ್ತಿನ ಅಧಿಪತಿಯನ್ನಾಗಿಯೂ ಮಾಡೆಂದು ವಿನಂತಿಸಿಕೊಳ್ತಾನೆ. ಆ ಭಕ್ತಿಯ ಪ್ರಾರ್ಥನೆಯಿಂದ ಸಂತುಷ್ಟನಾದ ಬ್ರಹ್ಮ ಕುಬೇರನಿಗೆ ಸಂಪತ್ತುಗಳಾದ ಶಾಂಖಾನಿಧಿ, ಪದ್ಮನಿಧಿ ಮತ್ತು ಮನೋವೇಗದಲ್ಲಿ ನಿಯಂತ್ರಿಸುವ ಪುಷ್ಪಕ ವಿಮಾನವನ್ನು ವಾಹನವಾಗಿ ನೀಡಿದ. ಅಷ್ಟದಿಕ್ಪಾಲಕರಲ್ಲಿ ಒಬ್ಬರನ್ನಾಗಿಯೂ ನೇಮಿಸಿದ. ಇಂದಿಗೂ ಕುಬೇರನ ನಗರವನ್ನು ಮಹೋದಯ ಎಂದು ಕರೆಯಲಾಗುತ್ತೆ. ಬ್ರಹ್ಮನ ವರದಿಂದ ಕುಬೇರ ಸಂತುಷ್ಟನಾದ. ತನಗೆ ದೊರಕಿದ ಸ್ಥಾನಮಾನಕ್ಕೆ, ಘನತೆಗೆ ಹೆಮ್ಮೆ ಪಟ್ಟುಕೊಂಡು ತನ್ನ ತಂದೆ ವಿಶ್ರವಸುಗೆ ಅರುಹಿದ. ಮಗನ ಅಪಾರ ಸಾಧನೆಯನ್ನು ಕಂಡ ವಿಶ್ರವಸು ಕೂಡ ಮಗನನ್ನು ಆಶೀರ್ವದಿಸ್ತಾನೆ. ಆಗ ತಾನು ವಾಸಿಸಲು ಒಂದು ಯೋಗ್ಯವಾದಂತಹ ನಗರವೊಂದನ್ನು ನಿರ್ಮಿಸಿಕೊಡೆಂದು ತನ್ನ ತಂದೆಯನ್ನೇ ವಿನಂತಿಸಿಕೊಳ್ತಾನೆ ಕುಬೇರ. ಹಾಗಾಗಿ ದಕ್ಷಿಣ ಸಮುದ್ರದ ಮಧ್ಯದಲ್ಲಿರುವ ತ್ರಿಕೂಟ ಪರ್ವತದ ಮೇಲೆ ಮಾಯಾ ನಿರ್ಮಿಸಿದ ಲಂಕದಲ್ಲಿ ನೆಲೆಸುವಂತೆ ತಂದೆ ಆಶೀರ್ವದಿಸ್ತಾರೆ. ಆ ದಿನದಿಂದಲೇ ಕುಬೇರನು ಲಂಕದ ಅಧಿಪತಿಯಾಗಿ ವಿಜೃಂಭಿಸಿದ. ಇನ್ನು ಲಂಕೆಯ ಹಳೆಯ ಪೌರಾಣಿಕ ಹಿನ್ನೆಲೆಯನ್ನ ಗಮನಿಸಿದಾಗ, ಒಂದಾನೊಂದು ಕಾಲದಲ್ಲಿ ಬ್ರಹ್ಮನು ವೇದಗಳನ್ನು ಹೇಳುತ್ತಿದ್ದಾಗ ಅವನಿಗೆ ಹಸಿವಾಗುತ್ತಿತ್ತು. ಆ ಅಕಾಲಿಕ ಘಳಿಗೆಯಲ್ಲಿ ತನಗೆ ಹಸಿವಾಗಬೇಕಿತ್ತ ಎಂದು ಸಿಟ್ಟಾದ್ದರಿಂದ ಅವನ ಕೋಪದ ಮುಖದಿಂದ ಹೇತಿ ಎಂಬ ರಾಕ್ಷಸನ ಜನನವಾಯಿತು. ಹಾಗೆ ಬ್ರಹ್ಮನ ಹಸಿವಿನಿಂದ ಪ್ರಹೇತಿ ಎಂಬ ಯಕ್ಷನು ಹೊರಹೊಮ್ಮಿದ. ರಾಕ್ಷಸನು ಅನೀತಿವಂತನಾಗಿ ಮತ್ತು ಯಕ್ಷನು ನೀತಿವಂತನಾಗಿ ಹೊರಹೊಮ್ಮಿದರು. ಹೇತಿಯು ಕಾಲನ ಮಗಳಾದ ಭಯಾಳನ್ನ ವಿವಾಹವಾದ. ಅವರಿಗೆ ವಿದ್ಯುತ್ಕೇಶ ಎಂಬ ಮಗನು ಜನಿಸಿದ. ಆತ ಸಂಧ್ಯಾಳ ಮಗಳಾದ ಸಲಕಂಠಗಳನ್ನು ವಿವಾಹವಾಗ್ತಾನೆ. ಅವರಿಬ್ಬರಿಗೂ ಒಂದು ಮಗು ಜನಿಸಿತು. ನಂತರವೇ ಆ ಮಗುವನ್ನು ಮಂದಾರ ಪರ್ವತದ ಕಣಿವೆಯಲ್ಲಿ ಬಿಟ್ಟು ಊರ್ಧ್ವ ಲೋಕಕ್ಕೆ ತೆರಳುತ್ತಾರೆ. ಆ ಘಳಿಗೆಯಲ್ಲಿ ಶಿವ ಮತ್ತು ಪಾರ್ವತಿ ಆ ದಾರಿಯಲ್ಲೇ ಬರುವಾಗ ಆ ಮಗುವನ್ನು ನೋಡ್ತಾರೆ. ಮುದ್ದಾದ ತೇಜಸ್ಸಿನ ಆ ಮಗುವನ್ನು ಕಂಡೊಡನೆ ಶಿವನ ಮನಸ್ಸು ಪ್ರಶಾಂತವಾಗಿ ಸಂಪ್ರೀತಗೊಳ್ಳುತ್ತೆ. ಆ ಮಗುವನ್ನು ಪ್ರೀತಿಯಿಂದಲೇ ಆಶೀರ್ವದಿಸಿದ.
ಒಮ್ಮೆಲೆ ಮಗು ಬೆಳೆದು ಯೌವನಾವಸ್ಥೆ ತಲುಪಿತು. ಶಿವ ಆ ಬಾಲಕನಿಗೆ ಸುಕೇಶ ಎಂದು ಹೆಸರಿಟ್ಟ. ಆ ಯುವಕ ಮಣಿಮಯ ಎಂಬ ಗಂಧರ್ವನ ಮಗಳಾದ ದೇವಾವತಿಯನ್ನ ಮದುವೆಯಾದ. ಅವರಿಗೆ ಮಾಲ್ಯವಾನ್, ಸುಮಾಲಿ ಮತ್ತು ಮಾಲಿ ಎಂಬ 3 ಪುತ್ರರು ಜನಿಸ್ತಾರೆ. ಶಿವನ ಆಶೀರ್ವಾದದಿಂದ ಅವರೆಲ್ಲರೂ ಹುಟ್ಟಿದ ತಕ್ಷಣ ಪ್ರೌಢರಾಗ್ತಾರೆ. ಕಠಿಣ ತಪಸ್ಸನ್ನು ಮಾಡಿ ಬ್ರಹ್ಮನಿಂದ 3 ಲೋಕಗಳನ್ನು ಗೆಲ್ಲುವ ವರವನ್ನು ಪಡೆದುಕೊಳ್ತಾರೆ. ನಂತರ ತಮ್ಮ ತಂದೆಯ ಬಳಿಗೆ ಮರಳುತ್ತಾರೆ. ನೀತಿವಂತರಂತೆ ಬದುಕಿ ಎಂದು ತಂದೆಯೂ ಕೂಡ ಆಶೀರ್ವದಿಸ್ತಾರೆ. ಆದರೆ ಅವರ ಅಹಂಕಾರವು ನೆತ್ತಿಗೇರಿತು. ಹಾಗಾಗಿ 3 ಲೋಕಗಳನ್ನು ಸುತ್ತಿ ಸಕಲ ಜೀವಿಗಳನ್ನು ಕಾಡತೊಡಗುತ್ತಾರೆ. ಮಯಾನು ಅದಕ್ಕಾಗಿಯೇ ತ್ರಿಕೂಟ ಪರ್ವತದ ಮೇಲೆ ಲಂಕೆ ಎಂಬ ನಗರವನ್ನು ನಿರ್ಮಿಸಿದ. ಮಾಲ್ಯವಾನ್, ಸುಮಾಲಿ ಮತ್ತು ಮಾಲಿ ಲಂಕೆಯಲ್ಲಿ ನೆಲೆಸುತ್ತಾರೆ. ಅವರು ಗಂಧರ್ವ ಸ್ತ್ರೀಯರಾದ ನರ್ಮದೆಯ 3 ಪುತ್ರಿಯರಾದ ಸುಂದರಿ, ಕೇತುಮತಿ ಮತ್ತು ವಸುಧಾ ಎಂಬ ಗಂಧರ್ವ ಕನ್ಯೆಯರನ್ನ ವಿವಾಹವಾಗ್ತಾರೆ. ವಜ್ರಮುಷ್ಟಿ, ವಿರೂಪಾಕ್ಷ, ದುರ್ಮುಖ, ಸಪ್ತಘ್ನ, ಯಜ್ಞಕೋಶ, ಮತ್ತ ಮತ್ತು ಉನ್ಮತ್ತ ಎಂಬ 7 ಗಂಡು ಮಕ್ಕಳು ಮತ್ತು ನಳ ಎಂಬ ಮಗಳು ಮಾಲ್ಯವಾನ್ ಮತ್ತು ಸುಂದರಿಗೆ ಜನಿಸ್ತಾರೆ. ಪ್ರಹಸ್ತ, ಅಕಂಪ, ವಿಕಟ, ಕಲಕಮುಖ, ಧೂಮ್ರಾಕ್ಷ, ದಂಡ, ಸುಪಾರ್ಶ್ವ, ಸಂಹೃದ, ಪ್ರಕ್ವತ ಮತ್ತು ಭಾಸಕರಣ ಎಂಬ 10 ಮಂದಿ ಪುತ್ರರು ಮತ್ತು ವೇಕ, ಕಪೋತ, ಪೂಕ ಎಂಬ 4 ಹೆಣ್ಣು ಮಕ್ಕಳು ಜನಿಸ್ತಾರೆ. ಕುಂಬಿನಾಸಿಯು ಸುಮಾಲಿ ಮತ್ತು ಕೇತುಮತಿಗೆ ಜನಿಸ್ತಾರೆ. ಅನಲ, ಅನಿಲ, ಆಹ ಮತ್ತು ಸಂಪತ್ತಿ ಎಂಬ 4 ಪುತ್ರರು ಮಾಲಿ ಮತ್ತು ವಸುಧಾಗೆ ಜನಿಸ್ತಾರೆ. ಭೂಮಿಯನ್ನ ವಶಪಡಿಸಿಕೊಳ್ಳಲು ಬ್ರಹ್ಮನಿಂದ ವರವನ್ನ ಪಡೆದು ಹಿಂತಿರುಗಿದ ನಂತರ ರಾವಣನು ಮಾಡಿದ ಮೊದಲ ಕೆಲಸವೆಂದರೆ ತನ್ನ ಸಹೋದರ ಕುಬೇರನನ್ನ ಲಂಕೆಯಿಂದ ಒಡೆದೋಡಿಸುವುದು. ಹೀಗಾಗಿ ದಾಯಾದಿಗಳ ನಡುವೆ ಕಲಹವೇರ್ಪಟ್ಟು ಕುಬೇರನಿಂದ ಪುಷ್ಪಕ ವಿಮಾನವನ್ನ ಲಂಕಾ ನಗರಿಯನ್ನ ಕಸಿದುಕೊಳ್ತಾನೆ ರಾವಣ. ಹೀಗಾಗಿ ಕುಬೇರ ಯಕ್ಷರು, ಕಿನ್ನರರೊಂದಿಗೆ ಉತ್ತರಕ್ಕೆ ಹೋಗಿ ಗಂಧಮಾದನ ಪರ್ವತದಲ್ಲಿ ನೆಲೆಸುತ್ತಾರೆ. ಇದು ಮಹಾಭಾರತದ ವನಪರ್ವ ಅಧ್ಯಾಯ 25ರಲ್ಲಿ ಉಲ್ಲೇಖವಾಗಿದೆ. ಅಲ್ಲಿ ಕುಬೇರನ ಸಾಮ್ರಾಜ್ಯವು ಹೇಗಿತ್ತು ಎಂಬುದನ್ನು ಸಭಾಪರ್ವದಲ್ಲಿ ಅಧ್ಯಾಯ 10ರಲ್ಲಿ ಉಲ್ಲೇಖಿಸಲಾಗಿದೆ. ಕುಬೇರನ ಸಭಾಭವನವು 100 ಯೋಜನ ಉದ್ದ ಮತ್ತು 100 ಯೋಜನ ಅಗಲವಿತ್ತು. ಎತ್ತರದ ಗೋಡೆಗಳು ನಗರವನ್ನು ಸುತ್ತುವರೆದಿದ್ವು. ನಗರದ ಮಧ್ಯಭಾಗದಲ್ಲಿ ರತ್ನಗಳಿಂದ ಕೂಡಿದ ಸುಂದರವಾದ ಮಹಲು ಎದ್ದು ನಿಂತಿತ್ತು. ಅಲ್ಲಿ ಕುಬೇರನು ಸಾವಿರಾರು ಸ್ಫುರದ್ರೂಪಿ ಮಹಿಳೆಯರಿಂದ ಸುತ್ತುವರೆದಿದ್ದ. ಅಲ್ಲಿ ಕಲ್ಪವೃಕ್ಷದಿಂದ ಸುಗಂಧವನ್ನ ಹೊತ್ತ ಮಾರುತ ದೇವನು ಕುಬೇರನನ್ನ ಪೂಜಿಸ್ತಾನೆ. ಗಂಧರ್ವ ಮತ್ತು ಅಪ್ಸರಾ ಸ್ತ್ರೀಯರು ಕುಬೇರನನ್ನ ಸಂಗೀತದಿಂದ ಮನರಂಜಿಸ್ತಾರೆ. ಮಿಶ್ರಕೇಶಿ, ರಂಭ, ಮೇನಕ, ಊರ್ವಶಿ, ಚಿತ್ರಸೇನ, ಶುಚಿಸ್ಮಿತ, ಘೃತಾಚಿ, ಪೂಂಜಿಕಸ್ಥಳ, ವಿಶ್ವಾಚಿ, ಸಹಜನ್ಯ, ಪ್ರಮಲೋಚ, ವರ್ಗಿ, ಬುಡಚಿ, ಸೌರಭೇಯ, ಸಮೇತ ಮತ್ತು ಲತಾ ಅವರಲ್ಲಿ ಪ್ರಮುಖ ಅಪ್ಸರೆಯರಾಗಿರ್ತಾರೆ. ಕುಬೇರನ ಪರಮದೈವವಾದ ಶಿವ ಆಗಾಗ್ಗೆ ಅಲ್ಲಿಯೇ ಭೇಟಿಯಾಗ್ತಾನೆ. ವಿಶ್ವವಸು, ಆಹ, ಹೂಹು, ಪರ್ವತ, ತಂಬೂರು ಮತ್ತು ಶೈಲುಷ ಮುಂತಾದ ಗಂಧರ್ವರು ಮತ್ತು ಋಷಿಗಳು ಕುಬೇರನ ಸಭೆಯಲ್ಲಿ ವಾಸಿಸುತ್ತಾರೆ. ಹೀಗೆ ತನ್ನ ದಾಯಾದಿ ರಾವಣನಿಂದ ಅಸಹನೀಯ ಕಿರುಕುಳದ ಬಗ್ಗೆ ಮಹಾವಿಷ್ಣುವಿಗೆ ದೂರು ನೀಡಲು ದೇವತೆಗಳು ಮತ್ತು ಋತ್ವಿಕರು ತೆರಳುತ್ತಿದ್ದಾರೆ ಎಂಬ ರಹಸ್ಯ ಮಾಹಿತಿಯು ಕುಬೇರನಿಗೆ ಸಿಕ್ಕಿಬಿಡುತ್ತೆ. ಹೀಗೆ ಕುಬೇರನು ತನ್ನ ಸಹೋದರ ರಾವಣನಿಗೆ ಸಂದೇಶವಾಹಕವನ್ನು ಕಳುಹಿಸಿದ. ಇನ್ನಾದರೂ ನೀತಿವಂತನಾಗಿ ಬದುಕುವಂತೆ ಬುದ್ಧಿಮಾತನ್ನೇಳಿ ಕಳುಹಿಸಿದ. ಆದರೆ ಇದರಿಂದ ಕೋಪಗೊಂಡಂತಹ ರಾವಣ ಸುದ್ದಿಯನ್ನು ಹೊತ್ತು ತಂದಿದ್ದ ಕುಬೇರನ ಧೂತನನ್ನೇ ತುಂಡು ತುಂಡಾಗಿ ಕತ್ತರಿಸಿ ರಾಕ್ಷಸರಿಗೆ ಆಹಾರವಾಗಿ ಬಡಿಸಿದ. ರಾವಣನು ಕುಬೇರ ಮತ್ತು ದೇವತೆಗಳ ವಿರುದ್ಧ ತನ್ನ ಸೈನ್ಯವನ್ನು ಸಜ್ಜುಗೊಳಿಸಿದ. ಮೊದಲು ತನ್ನ ವೈರಿ ಎಂದೇ ಭಾವಿಸಿದ್ದ ಕುಬೇರನ ಮೇಲೆ ಆಕ್ರಮಣ ಮಾಡಲು ನಿರ್ಧರಿಸ್ತಾನೆ. ಮಹಾನ್ ರಾಕ್ಷಸ ವೀರರ ಬೃಹತ್ ಸೈನ್ಯವನ್ನು ಕಟ್ಟಿಕೊಂಡು ಅಲಕಾಪುರಿಗೆ ದಾಳಿ ಇಟ್ಟ ರಾವಣ. ಅಲ್ಲಿ ರಾವಣ ಮತ್ತು ಕುಬೇರನ ಸೈನ್ಯಗಳ ನಡುವೆ ಭೀಕರ ಯುದ್ಧವೇ ನಡೆದು ಹೋಯಿತು. ರಾವಣನ ಸೈನ್ಯದಿಂದ ಸಹಸ್ರಾರು ಯಕ್ಷರು ಕೊಲ್ಲಲ್ಪಟ್ಟರು. ಅದರಲ್ಲಿ ಯಕ್ಷವೀರ ಮಾಣಿಕಾರನು ಬಹುಸಂಖ್ಯೆಯಲ್ಲಿ ರಾಕ್ಷಸರನ್ನ ಕೊಂದ. ಕೊನೆಗೆ ಮಾಣಿಕಾರನ ತಲೆಗೆ ಗದೆಯಿಂದ ಬಡಿದ ಕಾರಣ ಅವನ ತಲೆಯೇ ಒಂದು ಬದಿಗೆ ತಿರುಗಿತ್ತು. ಅಂದಿನಿಂದ ಮಾಣಿಕಾರನನ್ನ ಪಾರ್ಶ್ವಮೌಳಿ ಎಂದು ಕರೆಯಲಾಯಿತು. ಯಕ್ಷರು 2 ವಿಮಾನಗಳನ್ನು ತಂದು ಕುಬೇರನನ್ನ ಅರಮನೆಗೆ ಹೊತ್ತೊಯ್ದರು. ರಾವಣನು ಕುಬೇರನ ಅರಮನೆಯನ್ನ ಲೂಟಿ ಮಾಡಿ ಬೆಲೆ ಬಾಳುವ ರತ್ನಗಳು ಮತ್ತಿತರ ಅಪಾರ ಸಂಪತ್ತನ್ನು ಕೊಳ್ಳೆ ಹೊಡೆದು ಲಂಕಕ್ಕೆ ಕೊಂಡೊಯ್ದ. ನಂತರವೇ ಕುಬೇರ ಗೂಸುಂಬೆ ಅವತಾರ ತಾಳಿತು. ಅದೇ ಯಾಕೆ ಅನ್ನೋದನ್ನು ನೋಡಿದರೆ, ರಾಜ ಮರುತನು ಒಮ್ಮೆ ಮಹೇಶ್ವರ ಯಜ್ಞವನ್ನು ಮಾಡಿದ. ಅದಕ್ಕೆ ಇಂದ್ರ, ವರುಣ, ಕುಬೇರ ಮತ್ತು ಕಾಲನನ್ನು ಆಹ್ವಾನಿಸಲಾಗತ್ತೆ. ಯಜ್ಞವು ನಡೆಯುತ್ತಿದ್ದಾಗ ರಾವಣನು ತನ್ನ ಸೈನ್ಯದೊಂದಿಗೆ ಆ ದಾರಿಯಲ್ಲೇ ಬಂದ.
ಇಂದ್ರ ಹಾಗೂ ಮತ್ತಿತರರು ಭಯದಿಂದ ಓಡಿ ಹೋಗಿ ವಿವಿಧ ರೂಪಗಳನ್ನು ತಾಳಿ ವೇಷ ಮರೆಸಿಕೊಂಡು ತಪ್ಪಿಸಿಕೊಳ್ತಾರೆ. ಅದರಲ್ಲಿ ಕುಬೇರನು ಊಸರವಳ್ಳಿಯ ರೂಪವನ್ನು ಧರಿಸಿದ. ಅಲ್ಲಿಗೆ ಬಂದಂತಹ ರಾವಣನಿಗೆ ಯಾರೂ ಕಾಣಿಸದಾದಾಗ ಹೇಡಿಗಳು ರಣಹೇಡಿಗಳೆಂದು ಜರಿಯುತ್ತಾ ಆ ಯಜ್ಞವನ್ನು ನಂದಿಸಿ ವಿಕೃತಿ ಮೆರೆದು ಅಲ್ಲಿಂದ ತೆರಳುತ್ತಾನೆ. ಬಳಿಕ ದೇವಾನುದೇವತೆಗಳು ತಮ್ಮ ಸ್ವರೂಪಕ್ಕೆ ಬಂದು ಜೀವ ಉಳಿಸಿಕೊಂಡ ಉಮೇದಿಯಲ್ಲಿ ತೆರಳಿದರೆ ಕುಬೇರನು ತನ್ನ ಸ್ವಂತ ರೂಪವನ್ನು ಪಡೆದ. ತನ್ನನ್ನು ಕಾಪಾಡಿದ ಊಸರವಳ್ಳಿಗೆ ಒಂದು ವರವನ್ನು ನೀಡಿದ. ಅದೇನೆಂದರೆ ನಿರಂತರವಾಗಿ ನಿನ್ನ ಬಣ್ಣವನ್ನು ಬದಲಾಯಿಸುವ ವರವನ್ನು ನೀಡಿದ. ಇದರಿಂದ ಊಸರವಳ್ಳಿಯ ಕೆನೆಯಲ್ಲಿ ಚಿನ್ನದಂತೆ ಮಿಂಚುವ ಬಣ್ಣವು ಮತ್ತಷ್ಟು ವರವಾಯಿತು. ಊಸರವಳ್ಳಿಯಿಂದಲೇ ವರ, ಊಸರವಳ್ಳಿಯಿಂದಲೇ ಶಾಪ ಎಂಬ ನಾಣ್ಣುಡಿಯು ಪ್ರಚಲಿತಕ್ಕೆ ಬಂತು. ಹೀಗೆ ಯಾವುದೇ ವಸ್ತುವನ್ನು ಕಂಡರೂ ಊಸರವಳ್ಳಿ ಅಥವಾ ಗೋಸುಂಬೆ ಅದರ ತದ್ರೂಪದಂತೆಯೇ ಬಣ್ಣ ಬದಲಾಯಿಸಿಕೊಳ್ಳುವ ವರ ಪಡೆದುಕೊಳ್ತು. ಇಂದಿಗೂ ಮಾಟ ಮಂತ್ರ, ವಶೀಕರಣ, ಹೊಟ್ಟೆಗೆ ಮದ್ದು ಮುಂತಾದ ಅನಾಚಾರ ಪದ್ಧತಿಗಳಿಗೆ ಈ ಗೋಸುಂಬೆಯನ್ನೇ ಬಳಸಿಕೊಳ್ಳುವುದು ನಿಜಕ್ಕೂ ವಿಪರ್ಯಾಸ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.